ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸುವಂಥ ರೆಸಿಪಿ ಚಿಲ್ಡ್ರನ್ಸ್ ಸ್ಪೆಷಲ್. ಇದು ಮಕ್ಕಳಿಗೆ ತುಂಬ ಇಷ್ಟವಾದಂಥ ಸ್ನ್ಯಾಕ್ಸು. ಇದು ಕೇವಲ 10 ನಿಮಿಷದಲ್ಲಿ ಮಾಡ್ಬೋದು. ಮಕ್ಕಳಿಗೆ ಸ್ಕೂಲ್ಗೆ ಹೋಗಬೇಕಾದ್ರೆ ಬಾಕ್ಸಲ್ಲಿ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ 1 ಕಪ್ಪು ಗೋಧಿ ಹಿಟ್ಟು. ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತೀನಿ, ನೀವು ಬೇಕಿದ್ರೆ ಮೈದಾ ಹಿಟ್ಟು ಯೂಸ್ ಮಾಡ್ಕೋಬೋದು. ಚಿಟಿಕೆ ಉಪ್ಪು, 1-2 ಸ್ಪೂನು ಆಯಿಲು, ಕುಕ್ಕಿಂಗ್ ಆಯಿಲು ಹಾಕಿ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮೊದಲಿಗೆ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ನೆನೆಸೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿಗೆ ಇರಬೇಕು ಹಿಟ್ಟಿದು. ಈಗ ಇದಕ್ಕೆ 1 ಸ್ಪೂನು ಜೀರಿಗೆ ಹಾಕಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ಹಿಟ್ಟನ್ನು ನೆನೆಸಿಟ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ನಾದ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಕೊನೆಯಲ್ಲಿ 1 ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಎಲ್ಲ ಹಿಟ್ಟಿಗೆಲ್ಲ ಎಣ್ಣೆಯನ್ನು ಸವರಿ ಸೈಡ್ಗೆ ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಸೈಡಿಗೆ ಇಟ್ಕೊಳ್ಳೋಣ. ಈಗ ನೆಕ್ಸ್ಟು ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಬೇಯಿಸಿದಂಥ ಆಲೂಗಡ್ಡೆ, ಇಲ್ಲಿ ನಾನು 100 ಗ್ರಾಮ್ ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನಂತರ ಪನ್ನೀರು, ಇದನ್ನು ಸಹ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ. ನಂತರ 1 ಸ್ಪೂನು ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪೌಡರ್, ಚಾಟ್ ಮಸಾಲ, ಗರಂ ಮಸಾಲ, ಕರಿಬೇವು, ಸಣ್ಣಗೆ ಹಚ್ಚಿದಂತಹ ಈರುಳ್ಳಿ, ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೇನು ನೀರು ಹಾಕೋ ಅವಶ್ಯಕತೆ ಇಲ್ಲ, ಪೊಟ್ಯಾಟೊಯಲ್ಲೇ ನೀರಿರುತ್ತಲ್ಲ ಅಷ್ಟೇ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ಹಿಟ್ಟು ಬೆಂದಿರುತ್ತೆ, ಈ ಥರ ಸ್ಮೂತಾಗಿರುತ್ತೆ. ನೋಡಿ, ಈ ಥರ ಇರಬೇಕು ಸ್ಮೂತಾಗಿ. ಈಗ ಇದನ್ನು 2 ಉಂಡೆಗಳಾಗಿ ಮಾಡ್ಕೊಳ್ಳೋಣ. ದೊಡ್ಡ ಉಂಡೆಗಳ ಥರ ಮಾಡ್ಕೋಬೇಕು, ಈ ಸೈಜ್ ಇರಬೇಕು. ಇದನ್ನು ರೌಂಡಾಗಿ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು 2 ಸೈಡ್ ಹಿಟ್ಟನ್ನು ಹಚ್ಕೊಂಡು ಚೆನ್ನಾಗಿ ಲಟ್ಸ್ಕೋಬೇಕು. ಚಪಾತಿ ಆ ಥರ ಮಾಡ್ಕೊಂಡು ಆ ಥರ. ತುಂಬ ತೆಳು ಇರಬಾರ್ದು, ತುಂಬ ದಪ್ಪಾಗಿರಬಾರ್ದು. ಈ ಥರ ಚೆನ್ನಾಗಿ ಲಟ್ಟಿಸ್ಕೊಂಡು, ಎಲ್ಲಿ ಸಹ ಒಂದು ಸೈಡ್ ದಪ್ಪ ಒಂದು ಸೈಡ್ ತೆಳು ಇರಬಾರ್ದು. ಈಗ ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಂಡ್ಮೇಲೆ 4 ಸೈಡು ಸ್ಕ್ವೇರ್ ಶೇಪ್ ಬರೋಕ್ಕೆ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಪೀಸನ್ನು ಸೈಡಿಗೆ ತೆಗಿಬೇಕು. ಈಗ ಇದಕ್ಕೆ ಸ್ಟಫಿಂಗ್ ಮಾಡೋಣ. ಎಲ್ಲ ಮಸಾಲೆಯನ್ನು ಈಗ ಚೆನ್ನಾಗಿ ಸ್ಟಫಿಂಗ್ ಮಾಡಬೇಕು. ಎಲ್ಲಿ ಸಹ ಗ್ಯಾಪ್ ಬರಬಾರ್ದು. ಚೆನ್ನಾಗಿ ಈ ಥರ ಎಲ್ಲ ಚೆನ್ನಾಗಿ ಸ್ಟಫಿಂಗ್ ಮಾಡಿ ಈಗ ಇದನ್ನು ರೋಲ್ ಮಾಡೋಣ. ಅದಕ್ಕೆ ನಾನು ಹೇಳಿದ್ದು ತುಂಬ ತೆಳುವಾಗಿ ಲಟ್ಟಿಸ್ಕೋಬಾರ್ದು, ಮೀಡಿಯಮ್ ಇರಬೇಕು. ಈಗ ಇದನ್ನು ರೋಲ್ ಮಾಡಿದ್ಮೇಲೆ ಇದನ್ನು ಒಂದು ಚಾಕುವಿನ ಸಹಾಯದಿಂದ ಸಣ್ಣ ಪೀಸು, ತುಂಬ ದಪ್ಪ ಕೂಡ ಕಟ್ ಮಾಡ್ಕೋಬಾರ್ದು, ಮತ್ತು ಎಣ್ಣೆಯಲ್ಲಿ ಬೇಯೋದಿಲ್ಲ. ಈ ಸೈಜ್ ಇದ್ದರೆ ಸಾಕು. ಈಗ ಇದನ್ನೆಲ್ಲ ಈ ಸೈಜಿಗೆ ಕಟ್ ಮಾಡ್ಕೊಳ್ಳೋಣ. ಒಂದೊಂದಾಗಿ ಈ ಥರ ರೌಂಡ್ ಶೇಪ್ ಮಾಡ್ಕೋಬೇಕು. ನಂತರ ನೋಡಿ, ಈಗೆಲ್ಲವನ್ನು ಕಟ್ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಒಂದು ತಟ್ಟೆಯಲ್ಲಿ. ಮಕ್ಕಳಿಗೆ ಈ ಥರ ಮಾಡಿ ಕೊಡೋದ್ರಿಂದ ಒಳಗಡೆ ಏನಿದೆ ಅಂತ ಗೊತ್ತೇ ಆಗೋದಿಲ್ಲ, ಚೆನ್ನಾಗಿ ತಿಂತಾರೆ. ಯಾವ ಮಕ್ಕಳು ಪನ್ನೀರ್ ಇಷ್ಟಪಡೋದಿಲ್ಲ ಅಂತ ಮಕ್ಕಳಿಗೆ ಈ ಥರ ಸ್ಮ್ಯಾಶ್ ಮಾಡಿ ಪನ್ನೀರನ್ನು ಹಾಕಿ ಈ ಥರ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ. TV ನೋಡ್ಕೊಳ್ತಾ ಈಸಿಯಾಗಿ ತಿಂದ್ಬಿಡ್ತಾರೆ. ಈಗ ಇದೆಲ್ಲ ರೆಡಿಯಾಗಿದೆ. ಈಗ ಒಲೆ ಮೇಲೆ ಎಣ್ಣೆ ಕಾಯಿಸೋಕ್ಕಿಟ್ಟು ಎಣ್ಣೆ ಬಿಸಿ ಆದ ನಂತರ ಹೀಗೆ ಒಂದೊಂದಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಜಾಸ್ತಿ ಎಣ್ಣೆ ಸಹ ಬೇಕಾಗಲ್ಲ. ನೋಡಿ, ಅದಕ್ಕೆ ನಾನು ಹೇಳಿದ್ದು ಸಣ್ಣ ಪೀಸೇ ಕಟ್ ಮಾಡ್ಕೋಬೇಕಂತ. ಈಗ ಒಂದು ಸೈಡು ಫ್ರೈ ಆದಮೇಲೆ ಈ ಥರ ಎಲ್ಲವನ್ನು ಒಂದ್ಸಲ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡೋಣ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡೋದ್ರಿಂದ ಒಳಗಡೆ ಇರೋ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಎಲ್ಲ ಮೇಲೆಲ್ಲ ಕ್ರಿಪ್ಸಿಯಾಗಿ ಇರುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಇವನ್ನು ಫ್ರೈ ಮಾಡಬೇಕು. ಮತ್ತು ಒಂದು ಸಲ ಇವನ್ನೆಲ್ಲ ಟರ್ನ್ ಮಾಡೋಣ. ನೋಡಿ, ಈ ಥರ ಎಲ್ಲ 2 ಸೈಡು ಚೆನ್ನಾಗಿ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡಿ
ಇಲ್ಲಾಂದರೆ ಒಳಗಡೆ ಹಸಿ ಹಸಿ ಇರುತ್ತೆ ಮತ್ತು ಇಷ್ಟಪಟ್ಟು ತಿನ್ನೋದಿಲ್ಲ ಮಕ್ಕಳು. ಅದಕ್ಕೆ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಈಗೆಲ್ಲ ರೆಡಿಯಾಗಿದೆ. ಇದನ್ನು ಈಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ರೆಡಿ ಆಯಿತು ಪನ್ನೀರ್ ರೋಲ್ ಸಮೋಸ. ನೋಡಿದ್ರಲ್ಲ ಫ್ರೆಂಡ್ಸ್, ಪನ್ನೀರ್ ರೋಲ್ ಸಮೋಸ ಮಾಡೋದು ಹೇಗೆ ಅಂತ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.